ಹಾಯ್ ಗುಡ್ ಮಾರ್ನಿಂಗ್ ಡಿಯರ್ ಫ್ರೆಂಡ್ಸ್, ಮೈಸೆಲ್ಫ್ ದೇವರಾಜ್ ಹಾರಗಡಿ. ನಾನು ನಿಮ್ಮ ದೇವರಾಜ್ ಹಾರಗಡಿ. ಇವತ್ತು ನಾನು ಮದರ್ಸ್ ಡೇ ಬಗ್ಗೆ ಒಂದೆರಡು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮದರ್, ಸ್ಯಾಕ್ರಿಫೈಸ್, ತ್ಯಾಗಕ್ಕೆ ಮತ್ತೊಂದು ಹೆಸರೇ ತಾಯಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ತಾಯಿ ಪ್ರತಿ ಕ್ಷಣ ಪ್ರತಿದಿನ, ತಾಯಿ ಆಗ್ಬೋದು ತಂದೆ ಆಗ್ಬೋದು, ಮಕ್ಕಳಿಗೋಸ್ಕರನೇ ದುಡಿತಾರೆ, ಶ್ರಮ ಪಡ್ತಾರೆ. ಪ್ರತಿ ಕ್ಷಣ ಮಕ್ಕಳ ಉನ್ನತಿಗಾಗಿ, ಮಕ್ಕಳ ಪ್ರಗತಿಗಾಗಿ ಕನಸು ಕಾಣ್ತಾ ಇರ್ತಾರೆ. ಓಕೆ, ಅಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ನಮ್ಮ ತಂದೆ ತಾಯಿಯಲ್ಲಿದೆ. ಸೊ ಏನಾಗುತ್ತೆ ಅಂದರೆ, ಒಂದು ಸಲ ಥಾಮಸ್ ಅಲ್ವಾ ಎಡಿಸನ್ಗೆ ಒಂದು ಲೆಟರ್ ಕೊಟ್ಬಿಡ್ತಾರೆ ಅವ್ರ ಟೀಚರ್ಸ್, ತೊಗೊಂಡೋಗಿ ನಿಮ್ಮ ತಾಯಿ ಕಡೆ ಕೊಡು ಅಂತ. ತಾಯಿ ಕೊಟ್ಟಾಗ ತಾಯಿ ಓದ್ತಾರೆ, ನೋಡು ಆ ಸ್ಕೂಲಲ್ಲಿ ನಿನ್ನಂಥ ಅದ್ಭುತ ಮಗನ್ನ ಓದ್ಸೋಕ್ಕೆ ಆ ಟೀಚರ್ಸ್ಗೆ ಶಕ್ತಿ ಇಲ್ವಂತೆ, ಹಾಗಾಗಿ ನಿನ್ನನ್ನು ಆಚೆ ಕಳಿಸಿದ್ದಾರೆ ಸ್ಕೂಲಿಂದ ಅಂತ ಅವ್ರ ತಾಯಿ ಹೇಳ್ತಾರೆ. ಹೇಳಿ ತಾಯಿನೇ ಮಗುಗೆ ಏನು ಜ್ಞಾನ ಬೇಕು ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಒಂದಿನ ಥಾಮಸ್ ಅಲ್ವಾ ಎಡಿಸನ್ ಅದ್ಭುತ ಸೈಂಟಿಸ್ಟಾಗಿ ಮುಂದುವರೆದಾಗ ಆ ಲೆಟ್ರ್ ಸಿಗುತ್ತೆ. ಆ ಲೆಟ್ರಲ್ಲಿ ಏನು ಬರ್ತಿತ್ತು ಗೊತ್ತಾ? ನಿಮ್ಮ ಮಗುಗೆ ಕಿವಿ ಕೇಳಲ್ಲ, ಕಣ್ಣು ಸರಿಯಾಗಿ ಕಾಣಲ್ಲ, ಓದಿದ್ದನ್ನು ಅರ್ಥ ಮಾಡ್ಕೊಳ್ಳಲ್ಲ, ಅರ್ಥ ಆದ್ರೂ ಎಕ್ಸಾಮಲ್ಲಿ ಏನೂ ಬರೆಯೋಕ್ಕಾಗಲ್ಲ, ಒಂಥರ ನಿಮ್ಮ ಮಗು ಮೆಂಟಲ್ ಇದ್ದಂಗೆ, ಅವನಿಗೆ ಶಕ್ತಿನೇ ಇಲ್ಲ, ಹಾಗಾಗಿ ನಮ್ಮ ಸ್ಕೂಲಲ್ಲಿ ಅವನಿಗೆ ಇನ್ನು ಮುಂದೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ನೀವೇನು ಮಾಡಿ ಗೊತ್ತಾ, ಮನೆ ಕರ್ಕೊಂಡು ಹೋಗ್ಬೇಡಿ ಅಂತ ಸ್ಕೂಲಲ್ಲಿ ಲೆಟರ್ಸ್ ಕಳಿಸಿರ್ತಾರೆ. ಆದರೆ ತಾಯಿ ಆದವ್ರು ಏನು ಮಾಡ್ತಾರೆ, ಆ ಲೆಟ್ರನ್ನ ಹೇಗೆ ಓದಿದ್ರು ಗೊತ್ತಾಯ್ತು, ಅವರು ಹೇಳಿದ್ನಲ್ಲ ಆವಾಗಲೇ, ಆ ಸ್ಕೂಲಲ್ಲಿ ನಿನಗೆ ಕಳಿಸ್ತಕ್ಕಂಥ ಅದ್ಭುತ ಟೀಚರ್ ಯಾರೂ ಇಲ್ಲ ಅಂತ ಬರೆದಿದ್ದಾರೆ ಅಂತ ಮಗಂಗೆ ಹೇಳಿ, ಆ ಮಗುಂಗೆ ಎಲ್ಲ ವ್ಯವಸ್ಥೆ ಮಾಡಿಬಿಟ್ಟು ಅವನನ್ನು ಅದ್ಭುತ ಸೈಂಟಿಸ್ಟ್ ಮಾಡ್ತಾರೆ. ಅವರೇ ನಮಗೆ ವಿದ್ಯುತ್ ಬಲ್ಬ್ ಕಂಡುಹಿಡಿತಾರೆ. ನೋಡಿ ತಾಯಿಗೆ ಎಷ್ಟು ಶಕ್ತಿ ಇದೆ ಅಲ್ವಾ. ಥ್ಯಾಂಕ್ ಯು.